ಹೇ ಆ ರಾವಣ ಬಿಟ್ಟ ಬಾಣಿನ ಗುರಿಯು ಎಂದಿಗೂ ತಪ್ಪಿಲ್ಲ, ಎಂದೆಂದಿಗೂ ತಪ್ಪಿಲ್ಲ. ಈ ರಾಮಾಚಾರ್ಯ ಕನಕೋಗಂಡು ಇನ್ನೂ ಹುಟ್ಟಿಲ್ಲ, ಈ ಭೂಮಿಲೆ ಹುಟ್ಟಿಲ್ಲ. ಕಡಿವಾಣವಿಲ್ಲದೆ ಮನೋಬಯಕೆಯನ್ನು ಹೊತ್ತು ತಿರುಗುತ್ತಲಿದೆ ನನ್ನ ಮನಸ್ಸಿನ ಕುದುರೆ. ಈ ಕುದುರೆಯನ್ನು ಕಟ್ಟಿ ಹಾಕಬೇಕಾದ್ರೆ ಮದುವೆ ಎಂಬ ಲಗಾಮನ್ನು ಹಾಕಿ ಕಟ್ಟಿ ಹಿಡಿಯಬೇಕು. ನಾನು ಮದುವೆಯಾಗ ಬಯಸಿದ ಆ ಸುರ ಸುಂದರಿ ಶಂಕರನ ಸುತೆ ಮೇಘ. ಮೇಘ ಗೆಜ್ಜೆ ಕಟ್ಟಿ ಕುಣಿದರೆ ನವಿಲನ್ನೇ ನಾಚಿಸುವಂತ ನರ್ತಕಿ, ಕೋಗಿಲೆಯನ್ನೇ ಮೀರಿಸುವಂತ ಅವಳ ಕಂಠ, ತುಂಬಿಯ ಝೇಂಕಾರಕ್ಕೆ ಮಿಗಿಲಾಗಿರುವ ಅವಳ ರಾಗ, ಹವಳದ ಕುಡಿಯಂತಿರುವ ಅವಳ ತುಟಿ, ಸೂರ್ಯನ ಕಿರಣಗಳಂತೆ ಶೋಭಿಸುತ್ತಿರುವ ಅವಳ ದಂತ ಕಾಂತಿ, ಬೇವಿನ ಹೆಸರಿನಂತಿರುವ ಅವಳ ಹುಬ್ಬು, ಸೌಂದರ್ಯದಲ್ಲಿ ಬೇಲೂರು ಶಿಲಾಬಾಲಕಿಯನ್ನೇ ಮೀರಿಸುವಂತ ಬೊಂಬೆ. ನಾಚಿ ನೀರಾಗಬೇಕು ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರು. ಎಂತಹ ಮೈಮಾಟವನ್ನು ಹೊಂದಿದ ಆ ಸುರಸುಂದರಿಯನ್ನು ಮದುವೆಯಾಗಿ ನನ್ನ ಮನದ ಆಸೆಯನ್ನು ಇಂಗಿಸಿಕೊಳ್ಳಲೇಬೇಕು. ಆ ವಿಜಯನ ಸತಿ ಸಹನ ಎಂಬ ಮೀನು ಕಣ್ಣೀರಿನ ಕಾಲುವೆಯಲ್ಲಿ ತೇಲ್ತಾ ಈ ಕಡೆನೆ ಬರ್ತಾ ಇದೆ. ಬರಲಿ ಬರಲಿ, ಅದಕ್ಕೆ ಗಾಳ ಹಾಕಿ ಹಿಡಿದರಾಯ್ತು. ಮಣ್ಣಾಯ್ತು ಬಯಕೆಗಳಿಲ್ಲ, ಕಣ್ಣೀರು ಬಾಳಿಲ್ಲ, ತುಂಬಿದೆ ಜಗವಿಲ್ಲ, ಹಾಳಾಯ್ತು ಬಾಳಿಲ್ಲ. ಮಣ್ಣಾಯ್ತು ಬಯಕೆಗಳಿಲ್ಲ, ಕಣ್ಣೀರು ಬಾಳಿಲ್ಲ, ಮಣ್ಣಾಯ್ತು ಬಯಕೆಗಳಿಲ್ಲ, ಕಣ್ಣೀರು ಬಾಳಿಲ್ಲ, ತುಂಬಿದೆ ಜಗವಿಲ್ಲ, ಹಾಳಾಯ್ತು ಬಾಳಿಲ್ಲ, ತುಂಬಿದೆ ಜಗವಿಲ್ಲ, ಹಾಳಾಯ್ತು ಬಾಳಿಲ್ಲ. ದೇವ, ದಯಾಮಯ, ಕರುಣಾಮಯ, ಏನಪ್ಪ ಇದು? ಸಕಲರನ್ನು ರಕ್ಷಿಸಿ, ದಾನವರನ್ನು ಶಿಕ್ಷಿಸಿ, ಮಾನವರನ್ನು ರಕ್ಷಣೆ ಮಾಡೋ ನೀನು ಯಾವ ತಪ್ಪನ್ನು ಮಾಡಿದಿರೋ ನನ್ನ ಬಾಳಿಗೆ ಯಾಕಪ್ಪ ಬೆಂಕಿ ಇಟ್ಟೆ? ನಾನೇನು ಅನ್ಯಾಯ ಮಾಡಿದೆ ಅಂತ ನನ್ನನ್ನು ಬೀದಿ ಪಾಲು ಮಾಡಿದೆ ದೇವ. ಕಳಂಕಿನಿ ಎಂಬ ಅಪವಾದದ ಹೊರಸಿ ಮನೆಯಿಂದ ಹೊರ ಹಾಕಿರಲಿಲ್ಲ. ನಾನೇನ್ ಮಾಡ್ಲಿ? ಎಲ್ಲಿಗಂತ ಹೋಗ್ಲಿ? ಹೇಗೆ ಬದುಕಲಿ ಭಗವಂತ? ದಾರಿ ಕಾಣದ ಈ ನಿನ್ನ ಕಂದನಿಗೆ ನೀನೇ ದಾರಿ ತೋರು ತಂದೆ, ನೀನೇ ದಾರಿ ತೋರು. ಅಯ್ಯೋ ದೇವರೇ,
ಸಂಕಟ ಬಂದಾಗ ವೆಂಕಟರಮಣ. ಮೋಡ ಕರಗಿ ಮಳೆಯಾದಾಗಲೇ ಮುಗಿಲು ಹಗುರವಾಗುತ್ತದೆ. ಹಾಗೆ ಕಣ್ಣೀರು ಸುರಿಸಿ ಅತ್ತಾಗಲೇ ಮನಸ್ಸು ಹಗುರವಾಗುವುದು. ಯಾರು ಯಾರು? ಪುಣ್ಯಕೋಟೆ ಹಸುವಿನ ನಿರೀಕ್ಷೆಯಲ್ಲಿ ನಿಂತಿರುವ ನಾನೊಬ್ಬ ಹಸಿದ ವ್ಯಾಘ್ರ. ನಿಮ್ಮಂಥ ಸೌಂದರ್ಯವತಿಯರ ಕೈ ಹಿಡಿದು ಆರಾಧನೆ ಮಾಡಿ ಪ್ರೇಮ ಪ್ರಸಾದವನ್ನು ಪಡೆದು ಕಾಮದ ಶಿವನ್ನು ಇಂಗಿಸಿಕೊಳ್ಳಲು ನಿಂತಿರುವ ನಾನೊಬ್ಬ ಸ್ತ್ರೀಯಾರಾಧಕ. ಅರ್ಥಾತ್ ದಾರಿ ಕಾಣದೆ ದಾರಿಯಲ್ಲಿ ಬಿದ್ದು ಒದ್ದಾಡುತ್ತಿರುವ ನಿಮ್ಮಂಥವರ ಕೈ ಹಿಡಿದು ದಾರಿ ತೋರಿಸಲು ಬಂದಿರುವ ನಾನೊಬ್ಬ ಮನ್ಮಥ. ಏಯ್ ಮಿಸ್ಟರ್, ಬಾಯಿ ಬಿಗ ಹಿಡಿದು ಮಾತಾಡು. ದಿಕ್ಕಿಲ್ಲದ ನನಗೆ ನಿನ್ನ ದಾರಿ ಅವಶ್ಯಕತೆ ಇಲ್ಲ. ಆ ದೇವರು ಯಾವ ದಾರಿ ತೋರಿಸ್ತಾನೋ ಅದೇ ದಾರಿಯಲ್ಲಿ ನಡೆಯೋಳು ನಾನು. ದೇವರು ಕಲ್ಲು ಗುಡಿಯಲ್ಲಿ ಕಣ್ಮುಚ್ಚಿ ಕುಳಿತಿರುವ ನಿನ್ನ ದೇವರು ಈ ಜಗತ್ತನ್ನು ನೋಡಲಾರ, ನಿನ್ನ ಕೂಗನ್ನು ಕೇಳಲಾರ. ಆ ನಿನ್ನ ಕಲ್ಲು ದೇವರಿಗೆ ಕೈ ಮುಗಿದರೆ ನಿನಗೆ ಯಾವವರೂ ಸಿಗೋದಿಲ್ಲ. ನೋಡು, ಅದೇ ನನ್ನನ್ನು ಪೂಜಿಸಿದ್ರೆ ನಿನ್ನ ಬಾಳು ಬಂಗಾರವಾದ. ದೂರ ನಿಲ್ಲ ದುರಾತ್ಮ. ದುರಾತ್ಮ. ನೋಡು, ಬಾಳು ಬಿದ್ದಿರುವ ಈ ನಿನ್ನ ಬಾಳಿಗೆ ನವ ಚೈತನ್ಯವನ್ನು ತುಂಬಲಿಕ್ಕೆ ಬಂದಿರುವ ನಾನೊಬ್ಬ ಪರಮಾತ್ಮ. ನೋಡು, ನಿನ್ನ ಗಂಡ ನಿನ್ನನ್ನು ಮನೆಯಿಂದ ಹೊರ ಹಾಕಿದ್ರೇನಾಯ್ತು? ನನ್ನ ಅಡಿಯಲ್ಲಿ ಅಡಿ ಇಟ್ಟು ನೀನು ಸಪ್ತಪದಿ ತುಳಿದಿದ್ದೇ ಆದರೆ ಸಪ್ತ ಸಾಗರಗಳ ನೀರನ್ನೇ ತಂದು ನಿನ್ನನ್ನು ಅಭಿಷೇಕ ಮಾಡಿಬಿಡ್ತೀನಿ. ಹೇ ನೀಚ ಮುಚ್ಚ ಬಾಯ್ನ. ನಿನ್ನಂಥವನಿಗೆ ಮತ್ತೆ ತಾಳಿ ಕಟ್ಟಿಸಿಕೊಳ್ಳೋಕೆ ತಾಳಿ ಕಿತ್ತು ಬೀದಿಯಲ್ಲಿ ಬಿದ್ದೋ ಬಸವಿ ಅಲ್ಲ ನಾನು. ಪತಿಯೇ ದೇವರು ಅಂತ ಅವರ ಕೈ ಹಿಡಿದ ಮೇಲೆ ಅವರೇ ನನ್ನ ಗಂಡ ಕಣೋ. ಅವರು ನನ್ನ ಗಂಡ. ಈಗ ನಾನು ಅವರಿಂದ ದೂರವಾಗಿದ್ದೇನೆ ಹೊರತು ಗಂಡನ ಬಿಟ್ಟವಳಲ್ಲ ನಾನು. ನೀನು ಗಂಡನನ್ನೇ ಪರಮಾತ್ಮನೆಂದು ನಂಬಿರಬಹುದು, ಬಟ್ ನಿನ್ನ ಗಂಡ ನಿನಗೇನು ಮಾಡಿದ? ಕಳಂಕದ ಹೊರೆಯನ್ನು ಹೊರಿಸಿ ನಿನ್ನ ಮನೆಯಿಂದ ಆಚೆ ಹಾಕಿದ. ಅಂಥವನನ್ನು, ಆ ಕರುಣೆ ಇಲ್ಲದ ಕಟುಕನನ್ನು ನೀನು ದೇವರೆಂದು ಪೂಜಿಸುತ್ತೀಯ? ಲುಕ್ ಸಹನ, ನೀನು ಮನಸ್ಸು ಮಾಡಿ ನನ್ನ ಹಾಗೂ ನಮ್ಮಿಬ್ಬರ ಪ್ರೇಮದ ಪ್ರತೀಕವಾಗಿ ಒಂದು ಪ್ರೇಮ ಸೌಧವನ್ನು ಕಟ್ಟಿಸುತ್ತೇನೆ. ಆ ಶಹಜಹಾನ ತಾಜ್ ಮಹಲ್ ಕಟ್ಟಿದ ಹಾಗೆ ಬಾ, ಬಂದು ನನ್ನನ್ನು ತೋಳ್ತಕ್ಕೆ ಲೆಪ್ಪಿ ನನ್ನನ್ನು ಮುದ್ದಾಡಿ ನನ್ನ ಮನ ತಣಿಸುವ. ಮುಟ್ಟಬೇಡು ಈ ಗರತಿಯ ಮೈಯನ. ಮುಟ್ಟಿದ್ರೆ ಸುಟ್ಟು ಹೋಗುವೆ. ಪತಿವ್ರತೆಗೆ ಧಕ್ಕೆ ತಂದು ನನ್ನ ಬಾಳನ್ನ ಹಾಳು ಮಾಡಬೇಡ, ಬಿಟ್ಟು ಬಿಡು. ಪತಿವ್ರತೆ ಹೆಣ್ಣು ಬೆಂಕಿಗೆ ಸಮಾನ. ಈ ರೀತಿಯಾದ ನಿನ್ನ ಭಾವನಾತ್ಮಕ ಭಾವನೆಗಳಿಗೆ ಬಗ್ಗುವನಲ್ಲ ಈ ವಿಶ್ರಾಂತ. ನೋಡು,
ಸುತ್ತಲೂ ಕವಿದಿರುವ ಈ ಕತ್ತಲೆಯಲ್ಲಿ ಬೆತ್ತಲೆಯಾಗು. ಅನುಭವಿಸೋಣ ನಿನ್ನ ಅಂಗ. ಬೇಡ, ಪ್ಲೀಸ್ ಬಿಟ್ಬಿಡು. ನಾನು ಪತಿವ್ರತೆ. ನೋಡು, ನಾನು ಅವಳು ನಿನ್ನ ಸಹೋದರ ಎಂದು ಗಂಡನೇ ದೇವರು ಅಂತ ತಿಳಿದು ನನ್ನ ಬಡವರನ್ನ ಹಾಳು ಮಾಡಬೇಡ. ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತೀನಿ. ನೋಡು ಸಹನ, ನಮ್ಮಿಬ್ಬರ ಹೃದಯ ಸಂಗಮದಿಂದ ನಿನಗೆ ಕೆಟ್ಟ ಹೆಸರು ಬರುತ್ತದೆ ಎಂದು ನೀನು ಯಾವತ್ತೂ ಭಾವಿಸಬೇಡ. ನೋಡು, ಘಟಸರ್ಪ ಆಲಿಂಗನ ಮಾಡಿದ ಮಾತ್ರಕ್ಕೆ ಶ್ರೀಗಂಧದ ಮರ ವಿಷವಾಗಲಾರದು. ಹಾಗೆ ಕಾಗೆಯ ಗೂಡಿನಲ್ಲಿ ಕೋಗಿಲೆ ಕುಳಿತುಕೊಂಡರೆ ಅದೆಂದು ಕಾಗೆ ಆಗಲಾರದು. ಹಾಗೆ ನೀನು ನನ್ನ ಸ್ನೇಹ ಸಂಘ ಬಳಸಿದ ಮಾತ್ರಕ್ಕೆ ನೀನು ಎಂದಿಗೂ ವೇಶ್ಯ ಆಗಲಾರೆ. ನೋಡು, ಹೆಣ್ಣಿನ ಶಾಪಕ್ಕೆ ಬಲಿ ಆಗದವರು ಯಾರು ಇಲ್ಲ ಕಣೋ ಈ ಭೂಮಿ ಮೇಲೆ. ಅಷ್ಟೇಕೆ ಹಿಂದೆ ಆ ಸೀತೆಯನ್ನು ಹೊತ್ತೊಯ್ದ ರಾವಣ, ಅವನ ಗತಿ ಏನಾಯ್ತು? ಅದು ಅಲ್ಲದೆ ಆ ದ್ರೌಪದಿಯ ಮಾನವನ ನೋಡ್ಬೇಕು ಅಂತ ತುಂಬಿದ ಸಭೆಯಲ್ಲಿ ಆಸೆ ಪಟ್ಟ ಆ ನಿನ್ನ ದುಶ್ಯಾಸನ, ಏನಾಯ್ತು ಅವನ ಗತಿ? ಹೆಣ್ಣಿನ ನಂಬಿ ಹೋದವನು ಮಣ್ಣು ಮುಕ್ಕಿದವನು. ಈ ಹೆಣ್ಣಿನ ಅವಮಾನ ಮಾಡಬೇಕು ಅಂತ ಬಂದ್ರೆ ಅವರಿಗಾದ ಗತಿ ನಿನಗೂ ಆಗೋದು. ಪುರಾಣದ ಪುಟಗಳನ್ನು ತಿರುಗಿ ಹಾಕುತ್ತಿರುವ ತಿರುಗಿ ನಿನ್ನ ಗೊಡ್ಡು ಪುರಾಣ ಕೇಳೋದಕ್ಕೆ ಬಂದಿಲ್ಲ ನಾನಿಲ್ಲಿ. ನೋಡು, ಇದೇ ರೀತಿ ನೀನು ಕಾಲಹರಣ ಮಾಡಿದ್ರೆ ನಿನ್ನ ಶೀಲಹರಣ ಮಾಡಬೇಕಾಗುತ್ತದೆ. ಸಮಯ ವ್ಯರ್ಥ ಮಾಡಬೇಡ. ಬಾಸಹಣ, ಸೌಂದರ್ಯದ ಕಾಡು ಬೆಳದಿಂಗಳಂತೆ ವ್ಯರ್ಥ ಮಾಡಬೇಡ. ಗಂಗೆ ಹರಿದು ಆ ಸಮುದ್ರ ರಾಜನನ್ನು ಹೇಗೆ ಅಪ್ಪಿಕೊಳ್ಳುತ್ತಾಳೋ ಹಾಗೆ ನೀನು ನನ್ನನ್ನು ಅಪ್ಪಿಕೊಂಡು ಮುತ್ತಾಡಿ ನನ್ನ ಮನ ತಣಿಸು ಬಾ. ಸರಿ ಆಸೆ ಲೇ, ಗರತಿಯ ಮೈ ಮುಟ್ಟಲು ಬಂದು ಗರತಿಯ ಶಾಪಕ್ಕೆ ಬಲಿಯಾದ ಸಿಂಹ ನೀನಾಗಬೇಡ. ಹೈಟ್ ಹೋಗಲಿಂದ. ನೋಡು, ಹಠ ಮಾಡದೆ ನೀನು ನನ್ನೊಂದಿಗೆ ಬಂದು ಸರಸ ಸಲ್ಲಾಪದಲ್ಲಿ ಒಂದಾದ್ರೆ ಸರಿ, ಇಲ್ಲವಾದರೆ ಲುಕ್ಸಹನ ಸಮಯ ವ್ಯರ್ಥ ಮಾಡೋದಿಲ್ಲ. ಐ ರೇಪ್ ಯು. ಕಮಾನ್. ಓಹೋ, ನೀನಾ? ಹೌದು, ನಾನೇ. ನೋಡು, ಬಂದ ದಾರಿಗೆ ಸುಂಕವಿಲ್ಲವೆಂದು ಸುಮ್ಮನೆ ಇವಳನ್ನು ಬಿಟ್ಟುಕೊಟ್ಟು ಹೊರಟು ಹೋಗಿಬಿಡಲಿಂದ. ಹೊರಟು ಹೋಗುತ್ತೇನೆ, ಹಾಗೆ ಹೋಗುವುದಿಲ್ಲ. ಇವಳನ್ನ ಕರೆದುಕೊಂಡೇ ಹೋಗುತ್ತೇನೆ. ಕಪ್ಪೆಯನ್ನು ಹಿಂಬಾಲಿಸಿಕೊಂಡ ಬಂದ ಈ ಹಾವಿನ ಗೆದ್ದಿಗೆ ಮುಂಗಚೇತೆ ಬಂದು ವೈರತ್ವ ಸಾಧಿಸಿಕೊಳ್ಳಬೇಡ. ನೋಡು ಚಮನ್ಲಾಲ್, ಈ ವಿಷಯದಲ್ಲಿ ನೀನು ಅಡ್ಡ ಬರಬೇಡ. ಇಷ್ಟು ದಿನ ನೀನು ಹಾಕಿದ ಲಕ್ಷ್ಮಣ ರೇಖೆಯನ್ನು ನಾನು ಎಂದೂ ದಾಟಿಲ್ಲ. ನೀನು ಹೇಳಿದ ಕೆಲಸ ಒಂದೂ ಬಿಟ್ಟಿಲ್ಲ. ಮೇಲಾಗಿ ನೀನು ಚೇರ್ಮನ್ ಆಗುವ ಸಂದರ್ಭದಲ್ಲಿ ನನ್ನದು ಪಾಲಿದೆ ಎಂಬುದನ್ನು ಮಾತ್ರ ನೀನು ಮರೆಯಬೇಡ. ಮಾಡಿದ ಉಪಕಾರಕ್ಕಾದರೂ ಇವಳನ್ನು ಬಿಟ್ಟುಕೊಟ್ಟು ಹೊರಟು ಹೋಗು ಇಲ್ಲಿಂದ. ಉಪಕಾರ? ಲೇ, ನೀನೇನು ನನಗೆ ಬಿಟ್ಟಿ ಉಪಕಾರ ಮಾಡಿಲ್ಲ. ನಿನಗೆ ಸಾಕಷ್ಟು ಎಂಜಲು ಹಣವನ್ನ ನಾನು ಸುರಿದಿದ್ದೇನೆ. ಅಂದ ಮೇಲೆ ನೋಡು, ಇವಳನ್ನ ನೀನು ಬಿಟ್ಟು ಹೋಗು. ನೀನು ಹೆಣ್ಣುಗಳೊಂದಿಗೆ ಚೆಕ್ಕಂದವಾಡಲು ನಾನು ಇಡೀ ಪಂಚಾಯಿತಿ ನಿನಗೆ ಬಿಟ್ಟು ಕೊಟ್ಟಿದ್ದೇನೆ. ಅಂದ ಮೇಲೆ ಉಪಕಾರದ ಮಾತು ಎಲ್ಲಿಂದ ಬಂತು? ನಾನು ಸಾಕಿದ ನಾಯಿ ನೀನು.
ನಾನು ಚಪ್ಪಲಿ ಬಿಡುವ ಜಾಗದಲ್ಲಿ ಬಿದ್ದಿರಬೇಕು. ಅಷ್ಟೇ ನಿನ್ನ ಕೆಲಸ. ಹೆಚ್ಚಿಗೆ ಬೊಗಳಲು ಎತ್ತಿಸಿದರೆ ಬೊಗಳುವ ನಿನ್ನ ನಾಲಿಗೆಯನ್ನೇ ಕತ್ತರಿಸಬೇಕಾದೀತು. ಎಚ್ಚರ. ಏ ಚೇರ್ಮನ, ಯಾರ ನಾಲಿಗೆಯನ್ನು ಯಾರು ಕತ್ತರಿಸ್ತಾರೋ ಸಮಯವೇ ಅದನ್ನು ಗುರುತಿಸುತ್ತದೆ. ನೋಡು, ನಿನ್ನಂತ ವಿಶ್ವಾಸಘಾತಕರ ಸ್ನೇಹ ಮಾಡಿದ್ದಕ್ಕೆ ನಾನು ಅನುಭವಿಸಲೇಬೇಕಾಗಿದೆ. ಮುಚ್ಚಬಾಯಿ ವಿಶ್ವಾಸಘಾತುಕ. ನನಗೇ ವಿಶ್ವಾಸಘಾತುಕ ಎನ್ನುವೆಯ? ನನ್ನ ಮನೆ ಬಾಗಿಲಿಗೆ ಬಂದ ನೀನು ನಾನು ಸಾಕಿದ ನಾಯಿ. ಕರಡಿ ಕುಣಿಸಿದಂತೆ ಕುಣಿಯಬೇಕು, ಹಾವು ಹಾವಾಡಿಗ ಆಡಿಸಿದಂತೆ ಆಡಬೇಕು. ಮಾವುತನ ಮಾತನ್ನ ಆನೆ ಕೇಳಲೇಬೇಕು. ಅದರಂತೆ ನೀನು ನನ್ನ ಮನೆಯ ನಾಯಿ ಅಂದ ಮೇಲೆ ನಾನು ಹೇಳಿದಂತೆ ಕೇಳಿಕೊಂಡು ಬಿದ್ದಿರಬೇಕು ಮಗನೇ. ಅದು ಈಗಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಇಳಿಸು ತಲವಾರವನ್ನ. ಈ ಎಷ್ಟು ನನಗೆ ತೋರಿಸ್ತಾ ಇದ್ದೀಯಾ? ಬೆಕ್ಕು ಇಲಿಯನ್ನು ಹಿಡಿದ ಮಾತ್ರಕ್ಕೆ ಅದೆಂದಿಗೂ ಹುಲಿಯಾಗಲಾರದು. ಅದೇ ರೀತಿ ಕತ್ತಿ ಹಿಡಿದ ಮಾತ್ರಕ್ಕೆ ಕ್ಷೌರಿಕ ಶೂರನಾಗಲಾರ. ಒಡಲಿ ಹಿಡಿದ ಮಾತ್ರಕ್ಕೆ ಕುರಿಗಾಹಿ ಕೊಲೆಗಾರನಾಗಲಾರ. ನೋಡು, ಸಂತಿಗೆ ಬಂದ ಕುರಿಯನ್ನ ಕಟುಕ ಹೇಗೆ ಇದನ್ನು ಮಾಡುತ್ತಾನೋ ಅದೇ ರೀತಿ ನಾನು ನಿನಗೆ ತೋರಿಸುವೆ. ಅನುಭವಿಸು ಮಗನೇ. ನಿನ್ನ ಜೀವನದ ಜೀತ ಮುಗಿದಿರುವಾಗ ನಾನೇನು ಮಾಡಲು ಸಾಧ್ಯ? ನೋಡು, ಸುಮ್ಮನೆ ಹೊರಟು ಹೋಗಿಲ್ಲಿಂದ. ನೋಡು, ಇವಳು ನಾನು ಬಯಸಿದ ದೇವದಾಸಿ ಅಂದ ಮೇಲೆ ಇವಳನ್ನ ನೀನು ಬಿಟ್ಟು ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೀನಿ. ನೋಡು ಚೇರ್ಮನ್ರಿ, ನಾನು ತೋಡುವ ಮೌರಿಯಲ್ಲಿ ಮಾಡುವೆ ನಿನ್ನ ಸಮಾಧಿ. ಚಮನ್ ಲಾಲ್, ಇಲ್ಲಿಯವರೆಗೆ ಬೇಕಾದಾಗ ಬೇಕಾದ ಹಾಗೆ ಬಳಸಿಕೊಂಡು ಈಗ ಬೇಡವಾದ ಮೇಲೆ ಬಾಳೆಹಣ್ಣನ್ನು ಸಿಪ್ಪೆ ಎಸೆದಂತೆ ಎಸೆಯುತ್ತಿರುವೆಯಲ್ಲ, ಇನ್ನು ಮುಂದೆ ನಿನ್ನ ಬಾಳು ಕಣ್ಣೀರಿನ ಗೋಳು. ಮಾಡುವೆ ನಾನು ಇದಕ್ಕೊಂದು ಸಂಚು, ರಣ ಹಚ್ಚಿನ ಸುಚ್ಚು. ನನ್ನನ್ನು ರಣಹದ್ದು ಎನ್ನುವೆಯ? ಆ ನಿನ್ನ ಆಸೆಗೆ ಎಂದೂ ಈಡೇರಲಾರದು. ನೋಡು, ಸುಮ್ಮನೆ ಇಲ್ಲಿಂದ ಹೊರಟು. ನಾನು ಮನಸ್ಸು ಮಾಡಿದರೆ ನೀನೇನೂ ಮಾಡಲಾಗುವುದಿಲ್ಲ. ನೋಡು, ನಾನು ಮನಸ್ಸು ಕೊಟ್ಟರೆ ಹರ, ಕೈ ಮಾಡಿದರೆ ಎತ್ತುವೆನು ಕಾಲಲ್ಲಿಯ ಕೆರ. ಆಶ್ರಯ ಬೇಡಿ ಬಂದ ನಿರಾಶ್ರಿತರಿಗೆ ನಾನು ರಕ್ಷಕ. ಕೆರಳಿ ನಿಂತರೆ ನಾನು ನರರಾಕ್ಷಸ. ರಾಕ್ಷಸ ಪಂಚಾಯತಿ ಎಂಬ ಗಡಿಗೆಯಲ್ಲಿ ಅಧಿಕಾರವೆಂಬ ಮೊಸರನ್ನು ಕಡೆದು ಲಂಚವೆಂಬ ಬೆಣ್ಣೆ ತೆಗೆಯಲು ಕುತಂತ್ರವೆಂಬ ಕಡಗೋಲಿಗೆ ನನ್ನನ್ನು ಹಗ್ಗವನ್ನಾಗಿ ಬಳಸಿಕೊಂಡು ನನ್ನ ಬಾಳಲ್ಲಿ ಬೀದಿ ತಳ್ಳಿದ ದುಷ್ಟ ನೀನು. ಮಗ್ಗಲು ಮನೆಗೆ ಬಿದ್ದಿರುವ ಬೆಂಕಿ ನನ್ನ ಮನೆಗೆ ಬೀಳುತ್ತದೆ ಎಂಬುದು ಈಗ ನನಗೆ ಅರ್ಥವಾಯಿತು. ಹದ ತೀರಿದ ಮೇಲೆ ಹೋದರ ಗಿತ್ತಿಯನ್ನು ಕಾಲಿನಂತೆ ಒತ್ತಟ್ಟಾಯಿತು ನನ್ನ ಬಾಳು. ಹದ ತೀರದ ಮೇಲೆ ಹಗನಿಗಿತ್ತಿಗಿಲ್ಲಿ ಏನೂ ಕೆಲಸವಿಲ್ಲ.
ಅಂದ ಮೇಲೆ ನನ್ನ ಆಸೆಯನ್ನ ನೀನು ಈಗಾಗಲೇ ಎಲ್ಲ ಪೂರೈಸಿದ್ದೀಯ. ಅಂದ ಮೇಲೆ ನನ್ನ ಮನೆಯಲ್ಲಿ ನಿನಗೆ ಏನು ಕೆಲಸವಿಲ್ಲ, ಸುಮ್ಮನೆ ತೊಲಗಾಸೆ ಇರದಿದ್ದರೆ ಮಗನೇ ನಿನ್ನ ಮೈ ಚರ್ಮವನ್ನು ಸುಲಿಯಬೇಕಾದೀತು. ಚಮನ್ಲಾಲ್, ಬಾಳ ಉರಿಬೇಡ. ದೀಪ ಹೆಚ್ಚಾಗಿ ಉರಿಯುತ್ತಿದೆ ಎಂದರೆ ಅದಕ್ಕೆ ಅಂತ್ಯ ಬಂದಿದೆ ಎಂದರ್ಥ. ನೋಡು, ನಿನ್ನ ಗೋರಿಗೆ ನಾನು ಮೋರಿ ತೋಡದಿದ್ರೆ ನನ್ನ ಹೆಸರು ವಿಷಕಂಠ ವೀರ ವಿಕ್ರಾಂತನೇ ಅಲ್ಲ. ಬರ್ತೀನಿ, ನೆನಪಿಟ್ಕೋ. ಹೇ 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 ಹೋಗಲೇ ಹೋಗು. ಹಬ್ಬಕ್ಕೆ ಮೇಯಿಸಿದ ಕೊಬ್ಬಿದ ಕುರಿ ನೀನು. ನಿನ್ನಂಥ ಕೊಬ್ಬಿದ ಕೋಣವನ್ನ ಬಲಿ ಕೊಡುವ ದಿನ ಇನ್ನು ಮುಂದೆ ದೂರವಿಲ್ಲ. ಅಣ್ಣ, ಸಮಯಕ್ಕೆ ಸರಿಯಾಗಿ ಆ ಪಾಪಿಯ ಕೈಯಿಂದ ನನ್ನ ಪಾರು ಮಾಡಿದೆ ಅಣ್ಣ. ಅಣ್ಣ, ನಿನ್ನ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಅಣ್ಣ. ಅನ್ನದಿರು ಅಣ್ಣ ಎಂದು. ತಪ್ಪು ತಪ್ಪು ಅಣ್ಣ, ಎಂತಹ ಸಣ್ಣ ಮಾತಿದು. ನಿನ್ನಂತಹ ಬಣ್ಣದ ಹೆಣ್ಣುಗಳಿಗೆಲ್ಲ ನಮ್ಮಂಥವರು ಅಣ್ಣಂದಿರಾಗುತ್ತಾ ಹೋದರೆ ನಮ್ಮಂಥವರ ಕಾಮಕ್ಕೆ ಕೊಳ್ಳಿಡುತ್ತಾ ಹೋಗಬೇಕಾದೀತು. ಸಹನ, ಸಿಕ್ಕ ಸಿಕ್ಕ ಹೆಣ್ಣುಗಳನ್ನೆಲ್ಲ ನನ್ನ ತೋಳ್ತಕ್ಕೆಯಲ್ಲಿ ಬಂಧಿಸಿಕೊಳ್ಳಬೇಕೆಂದು ಭಕ್ತ ಕಂಕನಾಗಿ ನಿತ್ತ ನನ್ನಂಥ ಪುಣ್ಯವಂತನಿಗೆ ಅಣ್ಣ ಎಂದು ಸಂಬೋಧಿಸುವುದಲ್ಲ ಈ ಸಣ್ಣ ನಡುವಿನ ಬಣ್ಣದ ಹೆಣ್ಣು. ಸಹನ, ಗುಂಡಿನೇಟಿಗೂ ಸಹ ಬೆದರದ ಈ ಚಮನ್ಲಾಲ್ನ ಗಂಡದೆ ಎಂದು ಈ ನಿನ್ನ ಕಡೆಗಣ್ಣಿನ ಕುಡಿನೋಟಕ್ಕೆ ಬೆಂದು ಬಾಡಿ ಹೋಗಿದೆ. ನಿನ್ನಂಥವಳು ನನಗೆ ಅಣ್ಣ ಎಂದು ಸಂಬೋಧಿಸಿದರೆ ನಮ್ಮಂಥವರು ಸನ್ಯಾಸಿಗಳಾಗಿ ತೀರ್ಥಯಾತ್ರೆಗೆ ಹೋಗಬೇಕಾದೀತು. ಆಗ ನಿಮ್ಮಂಥ ಸುಂದರ ತರುಣಿಯರು ನಮ್ಮಂಥ ಪುರುಷರಿಲ್ಲದೆ ವಿರಹ ವೇದನೆಯಿಂದ ಬಳಲಬೇಕಾದೀತು. ಬಾ, ನನ್ನ ಹೃದಯ ಸಿಂಹಾಸನವನ್ನೇರಿ ನನ್ನ ಹೃದಯ ಹಾಸಿಗೆ ಮೇಲೆ ನೀನು ಪವಡಿಸಿ ನನಗೆ ಆನಂದವನ್ನ ಸುಖವನ್ನು ನೀಡುವ. ಛೀ, ಪಾಪಿ, ಸಿಕ್ಕ ಸಿಕ್ಕವ್ರಿಗೆ ಸರ್ ಹಾಸೋಕೆ ನನ್ನನ್ನೇನು ಬೀದಿಲಿಂದ ಸೂಳೆ ಅಂದುಕೊಂಡ್ರೇನು? ಲೇ ರಾಕ್ಷಸ, ಗಂಡನೇ ದೇವರು ಅಂತ ತಿಳಿದು ನಡೆಯೋ ಹೆಣ್ಣು ನಾನು. ರಾಕ್ಷಸ? ಹೌದು, ನಾನು ರಾಕ್ಷಸ. ಭದ್ರವಾಗಿದ್ದ ನಿನ್ನ ಮನೆಯನ್ನ ಛಿದ್ರ ಛಿದ್ರ ಮಾಡಿದ್ದು ಇದೇ ರಾಕ್ಷಸ. ನೀನಾ? ಯಾಕೋ ಯಾಕೋ ಹೀಗೆ ಮಾಡಿದೆ? ನನ್ನ ಬಾಳಿಗೆ ಯಾಕೋ ಬೆರಗಾಳಿಯಾಗಿ ಬಂದೆ? ಯಾಕೆ ಗೊತ್ತಾ? ನಿನ್ನ ಮನೆತನದ ಹೆಣ್ಣು ಮಗಳು ಮೇಘ, ಅವಳೊಂದಿಗಿನ ನನ್ನ ಕಾಮಕ್ಕಡೆಯನ್ನ ಮುಚ್ಚಿ ಹಾಕಲು. ಮೇಘ ನನ್ನಿಂದ ಸುಖವನ್ನು ಪಡೆದ ಹೆಣ್ಣು. ಅದಕ್ಕಾಗಿ ನಾನು ನೀನಿಲ್ಲದ ಸಮಯ ಸಾಧಿಸಿ ನಿನ್ನ ಮನೆಗೆ ಬಂದ ನಾನು ಅವಳಿಗೆ ನನ್ನ ಫೋನನ್ನು ಕೊಟ್ಟೆ. ಅದರಲ್ಲಿ ನಾನು ಅಶ್ಲೀಲ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಅದನ್ನು ಕೊಟ್ಟಿದ್ದೆ ಅವಳಿಗೆ. ಆಗ ಅವಳು ಆ ಅಶ್ಲೀಲ ವಿಡಿಯೋಗಳನ್ನು ನೋಡಿ ಕಾಮೋನ್ಮಾದದಿಂದ ಸಮುದ್ರದ ಅಲೆಗಳು ಹೇಗೆ ತೆರೆಗೆ ಅಪ್ಪಳಿಸುತ್ತವೆಯೋ ಅದೇ ರೀತಿ ಹುಚ್ಚು ಕುದುರೆಯಂತೆ ಕಾಮೋನ್ಮಾದದಿಂದ ಕುಣಿ ಹತ್ತಿದಳು. ನನಗೂ ಬೇಕಾದದ್ದು ಅದೇ ತಾನೇ. ಬೆಂಕಿಯ ಮುಂದೆ ಬೆಣ್ಣೆ ಕರುವುದು ಸಹಜವಲ್ಲವೇ? ಆಗ
ಮೇಘ, ಬಾ ಪ್ರಿಯತಮ ಎಂದು ಮೊಬೈಲನ್ನ ಟೇಬಲ್ ಮೇಲೆ ಹಾಗೆಯೇ ಬಿಟ್ಟು ನನ್ನನ್ನು ರೂಮಿನೊಳಗೆ ಕರೆದುಕೊಂಡು ಹೋದಳು. ಒಂದು ಹೆಣ್ಣು, ಒಂದು ಹರೆಯದ ಗಂಡು ರೂಮಿನಲ್ಲಿರಬೇಕಾದ್ರೆ ಏನು ಮಾಡುತ್ತಾರೆ ಅನ್ನುವುದು ನಿನಗೆ ಚೆನ್ನಾಗಿ ಗೊತ್ತಾಗಿರಬೇಕಲ್ಲ. ಅಲ್ಲಿ ನಡೆದದ್ದೇನು ಗೊತ್ತಾ? ಕಾಮಾತುರಾಣಂ ನಭಯಂ ನವ ಎಂಬಂತೆ ಅವಳು ಕಾಮದಿಂದ ಕಂಗೆಟ್ಟವಳಾಗಿ ನಾಚಿಕೆಯಿಲ್ಲದೆ ನನ್ನೊಂದಿಗೆ ಪೂರ್ತಿ ವಿವಸ್ತ್ರಳಾಗಿ ನನ್ನೊಂದಿಗೆ ಸರಸ ಸಂಲಾಪದಲ್ಲಿ ತೊಡಗಿದೆ. ನಂತರ ನಾನು ಹೊರಗೆ ಬಂದ ನಂತರ ನೀನು ತೋಟದಿಂದ ಬರುವುದನ್ನ ನಾನು ಕಿಟಕಿಯಲ್ಲಿ ಇಳಿದು ನೋಡಿದೆ. ಆಗ ಎಲ್ಲಿ ನಿನ್ನ ಕೈಗೆ ರೆಕ್ಕೆಂಡ ಹಾಗೆ ಸಿಕ್ಕಿ ಬೀಳುವೆನೋ ಎಂದು ನಾನು ಫೋನನ್ನ ಅಲ್ಲಿಯೇ ಬಿಟ್ಟು ಅಲ್ಲಿಂದ ಹೊರಟೆ. ಸ್ವಲ್ಪ ಸಮಯದ ನಂತರ ನಿಮ್ಮ ಮನೆಯಲ್ಲಿ ಫೋನ್ ಬಗ್ಗೆ ಗಲಾಟೆ ನಡೆದಿತ್ತು. ಆ ಗಲಾಟೆ ನನ್ನಿಂದಲೇ ನಡೆಯಿತು ಎಂದು ನನಗೆ ಸಂಪೂರ್ಣ ಗೊತ್ತಾಗಿ ಮತ್ತೆ ನಾನು ಅಲ್ಲಿ ಎಂಟ್ರಿ ಕೊಟ್ಟೆ. ಯಾಕೆ ಗೊತ್ತಾ? ಮೇಘ ಸೌಂದರ್ಯವನ್ನು ಸವಿದ ನಾನು ಆ ಫೋನಿನ ಕಳಂಕವನ್ನ ನಿನ್ನ ಮೇಲೆ ಹೊರಿಸಿದೆ. ನೀನು ದುರಾಚಾರಿಣಿ, ವ್ಯಭಿಚಾರಿಣಿ, ಹಾರಿ ಬಿಟ್ಟ ಹೆಣ್ಣು, ನೀನು ಸಮಾಜದಲ್ಲಿ ಒಳ್ಳೆಯವಳಲ್ಲ ಎಂಬ ವಿಷಬೀಜವನ್ನ ನಿಮ್ಮ ಮಾವ ಮತ್ತು ನಿನ್ನ ಗಂಡನಿಗೆ ಮನವರಿಕೆ ಮಾಡಿ ನೀನು ಬೀದಿ ಬೀದಿ ಅಲೆಯುವಂತೆ ನಾನು ಮಾಡಿದೆ. ಯಾಕೆ ಗೊತ್ತಾ? ನೀನು ಮೇಘಾರಿಗಂತಲೂ 100 ಮಡಿ ಸೌಂದರ್ಯದ ಶ್ರೀಯನ್ನೇ ಹೊತ್ತು ನಿಂತಿರುವಿ. ಅಂದಾಗ ಅವಳಿಗಿಂತ ಮೊದಲು ನಿನ್ನನ್ನು ನಾನು ಅನುಭವಿಸಬೇಕೆಂದು ಆ ಪ್ಲಾನ್ ಮಾಡಿದೆ. ಆ ಪ್ಲಾನ್ ನಲ್ಲಿ ನಾನು ಯಶಸ್ವಿಯೂ ಕೂಡ became ಸಕ್ಸಸ್. ಕಾಮುಕ ಕೃಷಿ ಕಾಮದಾಸೆಗಾಗಿ ಹಾಲಿನಂತಿರುವ ನನ್ನ ಸಂಸಾರದಲ್ಲಿ ಹುರಿ ಗೆಂಡು ಬಿಟ್ಟಿಯಲ್ಲೋ ನೀಚ ಮನುಷ್ಯನ ನೀನು. ಲೇ, ನಿನಗೆ ಈ ಗಡತಿ ಹೆಣ್ಣಿನ ಶಾಪ ತಟ್ಟದೇ ಇಲ್ಲ. ಓ ಪ್ರತಾಪದ ಶಾಪದಲ್ಲಿ ಮಾತನಾಡಬೇಡ. ಪುರುಷಾಹಂಕಾರವನ್ನು ಧರಿಸುವ ಅಪರೂಪದ ಸಮಯ ಬಂದೊದಗಿದೆ. ಬಾ ನಂದಿಸುವ ಬತ್ತಿ ಉರಿಯುತ್ತಿರುವ ಕಾಮಾಗ್ನಿಯನ್ನ ಈ ನಿನ್ನ ಪ್ರೀತಿಯ ಕಾರಂಜಿಯಿಂದ ಚಿಮ್ಮಿ ನನ್ನ ಕಾಮದಾಹವನ್ನು ನಿಜ, ಒಂದು ಹೆಣ್ಣನ್ನು ಕಾಮ ದೃಷ್ಟಿಯಿಂದ ನೋಡೋಕೆ ನಾಚಿಕಾಗವೇನಿಲ್ಲ ಜನ್ಮಕ್ಕೆ. ನಾಚಿಕೆ ಎಂಬ 3 ಅಕ್ಷರದ ಮಾಲೆಯನ್ನು ಮೂಲಿಗೆಸ್ತವ ನಾನು. ನಾಚಿಕೆಯ ಬಗ್ಗೆ ನನಗೆ ನೀತಿ ಪಾಠ ಹೇಳುವೆಯ? ನೋಡು, ಹಿಂದೆ ನಡೆದ ಘಟನೆಗಳನ್ನ ಮರೆತು ಭವಿಷ್ಯತ್ತಿನ ಸುಖಕ್ಕಾಗಿ ವರ್ತಮಾನದಲ್ಲಿ ನೀನು ನನ್ನವಳಾಗಲು ಅಂದಾಗ ನೀನು ಸುಖಮಯ ಜೀವನವನ್ನು ಪಡೆಯಲು ಸಾಧ್ಯವಾಗುವುದು. ಅಂದಾಗ ಭಾಗ್ಯದ ನಿಧಿ ನಿನ್ನದಾಗುವುದು. ಒಳ್ಳೆಯ ಮಾತಿನಿಂದ ನನ್ನವಳಾಗುವುದು. ಅಂದಾಗ ತಿಪ್ಪಿಯಲ್ಲಿ ಬಿದ್ದ ನಿನ್ನ ಬಾಳು ಉಪ್ಪರಿಗೆ ಇರುವುದರಲ್ಲಿ ಸಂದೇಹವೇ ಇಲ್ಲ. ಏನು ಅಂದ್ರೆ ನನ್ನ ಬಾಳಿನ ಬಗ್ಗೆ ಮಾತನಾಡುವ ಯೋಗ್ಯತೆ ನಿನಗೆಲ್ಲ ಇಲ್ಲ. ನನ್ನ ತಂಟೆಗೆ ಬಂದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಕಣ. ನನ್ನ ಕೈಯಲ್ಲೇ ನಿನ್ನ ಹಣ ಬೇದು ಗ್ಯಾರಂಟಿ. ನೋಡು, ಕತ್ತಿಗೆ ಎಷ್ಟೇ ಮೃಷ್ಟಾನ್ನವನ್ನಿತ್ತರೂ ಅದು ಬಯಸುವುದು ತಿಪ್ಪಿಯ ದಂಟು ಮತ್ತು ರಾಡಿಯ ನೀರನ್ನು ಮಾತ್ರ. ಅದರಂತೆ ನಿನ್ನೊಂದಿಗೆ ಜೊತೆ ಮಾತಾಡಿ ಸಮಯವನ್ನ ವ್ಯರ್ಥ ಕಳೆಯಲಾರೆ ನಾನು.
ಅಧ್ಯಕ್ಷರು, ಪರವಾಗಿಲ್ಲ, ಗಣಂದಾರಿ ಕೆಲಸಕ್ಕೆ ಕೈ ಹಾಕಿದ್ದೀರಾ. ಬೇಲಿಯೇ ಎದ್ದು ಹೊಲ ಮೇದರೆ ರೈತನ ಪಾಡೇನು? ಜನರನ್ನು ರಕ್ಷಿಸಬೇಕಾದ ನೀವೇ ರಾಕ್ಷಸರಾದರೆ ಜನರ ಪಾಡೇನು? ಇಂತಹ ಹೆಣ್ಣುಗಳ ಗತಿಯೇನು? ಮದನ್ ಕುಮಾರ್, ನನ್ನ ಪ್ರತಿಯೊಂದು ಕೆಲಸಕ್ಕೂ ನೀನು ಮೇಲಿಂದ ಮೇಲೆ ಅಡ್ಡ ಬರ್ತಾ ಇದ್ದೀಯಾ. ನನ್ನ ಕೆಲಸಕ್ಕೆ ಅಡ್ಡ ಬರುತ್ತಿರುವ ನಿನ್ನನ್ನು ಅಡ್ಡಡ್ಡಾಗಿ ಕತ್ತರಿಸಿ ಹಾಕುತ್ತೇನೆ ಮಗನೇ. ಸುಮ್ಮನೆ ಇಲ್ಲಿ ನಡೆದ ದೃಶ್ಯವನ್ನ ನೋಡಿಯೋ ನೋಡುವಂತೆ ಕುರುಡನಾಗಿ ಇಲ್ಲಿಂದ ಹೊರಟು ಹೋಗ್ಬಿಡು. ಹೊರಟು ಹೋಗಲು ಬಂದಿಲ್ಲ. ಕಾಮ ಪಿಸಾಚಿಯಾದ ಈ ನಿನ್ನ ಬಾಹು ಬಂಧನದಿಂದ ಈ ಹೆಣ್ಣನ್ನು ಕಾಪಾಡಿ ರಕ್ಷಿಸಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಮದನ್, ನೀನು ನನ್ನ ಪಾದದಡಿಯಲ್ಲಿ ಬಿದ್ದಿರೋ ಹುಡಿ. ನಿನ್ನ ಕೆಲಸ ಏನಿದ್ದರೂ ನನ್ನ ಕಾಲ್ ಕೆಳಗೆ. ಚೇರ್ಮನ್ ರೇ, ಆ ಹುಡಿ ಗಾಳಿಗೆ ಹಾರಿ ನಿಮ್ಮ ಕಣ್ಣಲ್ಲಿ ಬಿದ್ದರೆ ನಿಮ್ಮ ಕಣ್ಣಿನ ಗತಿ ಏನು? ಮದನ್ ಕುಮಾರ್, ನನಗೆ ಪ್ರತ್ಯುತ್ತರ ಕೊಡಬೇಡ. ಕೊಟ್ಟರೆ ಈ 12 ಅಡಿಯ ವಿಷಸರ್ಪದ ರೋಷ ನಿನಗಿನ್ನೂ ತಿಳಿದಿಲ್ಲ ಮಗನೇ. 12 ಅಡಿ ವಿಷಸರ್ಪದ ರೋಷ, 12 ಅಡಿ ವಿಷಸರ್ಪ ಹೆಡೆ ಎತ್ತಿ ಆಡಲು ಕೇವಲ 1 ಅಡಿ ಪುಂಗಿ ಸಾಕು ಚೇರ್ಮನ್ ರೇ. ಬಾಯಿ ಬತ್ತಳಿಕೆಯ ವಾಗ್ಬಾನಗಳನ್ನ ಸಾಲು ಸಾಲಾಗಿ ಹೂಡಿ ನನ್ನನ್ನ ಘಾಸಿಗೊಳಿಸಿದಿರು. ನೋಡು, ಸುಮ್ಮನೆ ಇವಳನ್ನ ಇಲ್ಲಿಂದ ಬಿಟ್ಟು ಹೊರಟು ಹೋಗಿಬಿಡು. ಅದು ನಿನಗೂ ಕ್ಷೇಮ, ನನಗೂ ಕ್ಷೇಮ. ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ ಮಗನೇ. ನೀನು ಪಂಚಾಯಿತಿಯಲ್ಲಿ ನನ್ಗ ಕಾಲ್ ಕೆಳಗೆ ಕೆಲಸ ಮಾಡುತ್ತಿರುವ ಒಬ್ಬ ಸಾಮಾನ್ಯ ಪಿಡಿಒ ಅಂದ ಮೇಲೆ ನಾನು ಈ ಊರಿನ ಚೇರ್ಮನ್. ನನ್ನ ಕೆಲಸಕ್ಕೆ ಅಡ್ಡ ಬರಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗ್ಬಿಡು. ಹಾಗೆ ಹೋಗಲಾರೆ. ಒಂಟಿಯಾದ ಈ ಹೆಣ್ಣನ್ನು ಕಾಪಾಡಿಯೇ ಸಿದ್ಧ. ಹಾಗಾದರೆ ಇವಳನ್ನು ನೀನು ಬಿಟ್ಟು ಹೋಗುವುದಿಲ್ಲವೇ? ಆಹಾ, ಆಯ್ತು. ನಿನ್ನನ್ನ ಪಂಚಾಯಿತಿಯಲ್ಲಿ ನೋಡಿಕೊಳ್ಳುತ್ತೇನೆ. ನನ್ನ ಪ್ರತಿಯೊಂದು ಕೆಲಸಕ್ಕೆ ಅಡ್ಡ ಬರುತ್ತಿರುವ ನೀನು ನಿನ್ನ ಬದುಕಿನ ಅಂತ್ಯಕ್ಕೆ ನಾನು ಅಂತ್ಯ ಹಾಡದೆ ಹೋದರೆ ನಾನು ಚಕ್ರವರ್ತಿ ಚೇರ್ಮನ್ ಚಮನ್ಲಾಲ್ನೇ ಅಲ್ಲ. ಸಹನಾ, ನಿನ್ನ ದಂಡಿಯ ದಾರ ಬಹಳ ಗಟ್ಟಿಯವಾಗಿದೆ. ಎಷ್ಟೋ ಸಲ ನಾನು ನಿನ್ನನ್ನು ಅನುಭವಿಸಬೇಕೆಂದು ಪ್ರಯತ್ನ ಮಾಡಿದರು ಈ ನನ್ನ ಮಗ ಅಡ್ಡ ಬರ್ತಾ ಇದ್ದಾನೆ. ಎಷ್ಟು ದಿನ ನೀನು ನನ್ನಿಂದ ತಪ್ಪಿಸಿಕೊಂಡು ಓಡಾಡ್ತೀಯೋ ನಾನು ನೋಡ್ತೀನಿ. ಲೇ ಮದನ್ ಕುಮಾರ್, ಸರಿ, ಒಂದು ಮಾತನ್ನು ನೆನಪಿಟ್ಕೋ. ಎಷ್ಟು ದಿನ ಇವಳನ್ನ ನೀನು ರಕ್ಷಿಸುತ್ತೀಯೋ ನಾನು ನೋಡುತ್ತೇನೆ ಮಗನೇ. ನಿನ್ನನ್ನು ಇಲ್ಲಿ ನೋಡಿಕೊಳ್ಳುವುದಿಲ್ಲ, ಪಂಚಾಯಿತಿಯಲ್ಲಿ ನಿನ್ನನ್ನು ನೋಡುತ್ತೇನೆ. ಅಲ್ಲಿಗೆ ಬಾ, ನೋಡು. ಹೋಗು ಹೋಗು. ನಿಮ್ಮಂಥ ಬಂಡರಿಗೆ ಬುದ್ಧಿ ಕಲಿಸುವುದು ನನಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಯಾರಮ್ಮ ನೀನು? ಬೇಡ ಬೇಡ, ನನ್ನನ್ನೇನು ಮಾಡಬೇಡ, ದಯವಿಟ್ಟು ನನ್ನ ಬಿಟ್ಬಿಡ. ಬೇಡ ಬೇಡ. ಭಯವೇನಮ್ಮ? ನನ್ನನ್ನು ನಿನ್ನ ಸ್ವಂತ ಅಣ್ಣ ಎಂದು ತಿಳಿದುಕೋ. ಬಾರಮ್ಮ ಇಲ್ಲಿ. ಯಾರಮ್ಮ ನೀನು? ಬಿರುಗಾಳಿಯ ರಭಸಕ್ಕೆ ಹಾರಿ ಬರುವ ಆ ಅಲೆಯಂತೆ ಎಲ್ಲರಿಂದ ದೂರವಾದ ತೆರೆ ನಾನು. ನೋಡಮ್ಮ, ಹೆಣ್ಣು ಮಕ್ಕಳು ಒಂಟಿಯಾಗಿ ಇಲ್ಲಿ ತಿರುಗಾಡಬಾರದು. ಏಕೆಂದರೆ ಇದು ಕಳ್ಳ ಕಾಕುರ ಕಾಮುಕರ ಜಾಗ. ಮನೆಗೆ ಹೋಗಮ್ಮ. ಮನೆ ಮನೆ ಎಲ್ಲಿದೆ ಅಣ್ಣ? ಮನೆಯವರಿಂದ ಕಳಂಕದ ಅಪವಾದವನ್ನು ಹೊತ್ತು ಎಲ್ಲರಿಂದ ಹೊರ ನೋಡಲ್ಪಟ್ಟ ನತ ದೃಷ್ಟಿಯನ್ನ ನಾನು ಈಗ ಯಾರು ದಿಕ್ಕಿಲ್ಲದೆ ಯಾವುದಾದ್ರೂ ಕೆರೆನೋ ಬಾವಿನ ನೋಡಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಕಾಯ್ತಾ ಇರೋ ನತ ದೃಷ್ಟಿಯನ್ನ ನಾನು. ಛೇ, ನುಡಿಯಬೇಡಮ್ಮ ಸಾವಿನ ನುಡಿಗಳನ್ನು. ಸಾವು ಸಮಸ್ಯೆಗಳಿಗೆ ಪರಿಹಾರವಲ್ಲ,
ಬಾಳ್ಗಡಲಲ್ಲಿ ಈಜಬೇಕು, ಇದ್ದು ಜಯಿಸಬೇಕು. ನೋಡಮ್ಮ ತಂಗಿ, ನಾನು ಕೂಡ ಒಬ್ಬ ಅನಾಥನೇ ಕೂಡ. ನಾನು ನನ್ನ ತಂಗಿ ಚಿಕ್ಕವರಿದ್ದಾಗ ಆ ವಿಧಿಯಾಟದಿಂದ ಹೆತ್ತವರು ನಮ್ಮನ್ನಗಲಿದರು. ದೇವರ ಕರುಣೆಯಿಂದ, ಪುಣ್ಯಾತ್ಮರ ಪುಣ್ಯದ ಫಲದಿಂದ ಹೇಗೋ ಬೆಳೆಯುತ್ತಿದ್ದ ನಾವು ಮತ್ತೆ ವಿಧಿ ಆಟವಾಡಿತು ನಮ್ಮ ಬಾಳಿನಲ್ಲಿ. ತಂಗಿಯ ಸಾವಿನ ಬರಸಿಡಿಲಿನ ಗಾಯ ಮತ್ತಷ್ಟು ಘಾಸಿಗೊಳಿಸಿತು ನನ್ನ ಮನವನ್ನು. ಹೇಗೋ ಬೆಳೆದ ನಾನು ಇಂದು ಸರ್ಕಾರಿ ನೌಕರಿಯಲ್ಲಿದ್ದೇನೆ. ತಂಗಿಯನ್ನು ಕಳೆದುಕೊಂಡ ನನಗೆ ತಂಗಿಯ ಸ್ಥಾನವನ್ನು ನೀಡಮ್ಮ, ತಂಗಿಯ ಸ್ಥಾನವನ್ನು ನೀಡು. ಅಳಬೇಡಣ್ಣ, ಅಳಬೇಡ, ಸಮಾಧಾನ ತಂದುಕೋ. ಈ ನನ್ನ ಹೃದಯದಲ್ಲಿ ಅಣ್ಣನ ಸ್ಥಾನ ನಿನಗಿದ್ದೇ ಇದೆಯಣ್ಣ. ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳಮ್ಮ. ತಂಗಿಯನ್ನು ಕಳೆದುಕೊಂಡ ನನಗೆ ತಂಗಿಯ ಸ್ಥಾನವನ್ನು ನೀಡಮ್ಮ. ನಿನಗೆ ಆಶ್ರಯ ಮತ್ತು ಆಶ್ರಯಾಗಿ ನಾನಿದ್ದೇನೆ. ಹೌದೇ ಅಣ್ಣ, ತುಂಬ ಧನ್ಯವಾದ ಅಣ್ಣ. ಬಾರಮ್ಮ ಹೋಗೋಣ. ನಡೆ.